ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಡಬಲ್ ಬೆಂಚು ಅವರೇ ಆದೇಶ ಮಾಡಿಕೊಟ್ಟಿದ್ರು. ಆ ಆದೇಶದಂತೆ ನಾನು ನಿನ್ನೆ ಅವಿಶ್ವಾಸ ನಿರ್ಣಯ ಸಭೆಯನ್ನು ನಾನು ಕರೆಯಲಾಗಿತ್ತು. ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಹಂಗಾಮಿ ಅಧ್ಯಕ್ಷನಾಗಿ ನಮ್ಮ ಸುಣಗಾರ್ ಸರ್ನ ನಾವು ಮಾಡಲಾಗಿತ್ತು. ಆ ಸಭೆಯಲ್ಲಿ ಅಧ್ಯಕ್ಷರು ವಿರುದ್ಧ 15 ಮತಗಳು, ಆಮೇಲೆ ಪರವಾಗಿ 5 ಮತಗಳು, ಉಪಾಧ್ಯಕ್ಷರ ವಿರುದ್ಧ 15 ಮತಗಳು, ಪರವಾಗಿ 5 ಮತಗಳು. ಅದನ್ನು ನಾವು ನಡವಳಿಯೆಲ್ಲ ಮಾಡಿದ್ದೀವಿ. ನಡವಳಿನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ನಾವು ಮೇಲ್ ಮಾಡಿದ್ದೀವಿ. ಇಮೇಲ್ ಮುಖಾಂತರ ನಾವು ಆಲ್ರೆಡಿ ಕಳಿಸ್ಕೊಟ್ಟಿದ್ದೀವಿ. ಅಧ್ಯಕ್ಷರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅದು ಕೇಸು 23ನೇ ತಾರೀಕು ಕೇಸಲ್ಲಿದೆ. ನಾವು ಇದ್ರ ಬಗ್ಗೆ ಅಡ್ವೊಕೇಟ್ ಹತ್ರ ಕೂಲಂಕುಷವಾಗಿ ಚರ್ಚಿಸಿ ನಾವು ಅದಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಕ್ರಮ ನಾವು ಕೈಗೊಳ್ತೀವಿ. ಸ್ಟೇ ಆರ್ಡರ್ ಕಾಪಿ ನಮ್ಮ ಕೈಗೆ ತಲುಪಿಲ್ಲ. ರೈಟಿಂಗಲ್ಲಿ ಬರ್ಕೊಟ್ಟಿದ್ದಾರೆ ವಿನಃ ಸ್ಟೇ ಆರ್ಡರ್ ಕಾಪಿ ನಮಗೆ ತಲುಪಿಲ್ಲ. ಆದರೆ ಅಥೆಂಟಿಕೇಟೆಡ್ ಏನಿಲ್ಲ. ಇದ್ರ ಬಗ್ಗೆ ನಮ್ಮ ಲಾಯರ್ ಹತ್ರ ಡಿಸ್ಕಷನ್ ಮಾಡಿಬಿಟ್ಟು ಆ ರಿಟ್ ಪಿಟಿಷನ್ ನಂಬರ್ ಇದೆ, ಸುಪ್ರೀಂ ಕೋರ್ಟ್ ರಿಟ್ ಪಿಟಿಷನ್ ನಂಬರು, ಅದನ್ನು ಕೂಲಂಕುಷ ಪರಿಶೀಲನೆ ಮಾಡಿ ನಮ್ಮ ಅಡ್ವೊಕೇಟಿಂದ ಸುಪ್ರೀಂ ಕೋರ್ಟ್ಗೆ ನಾವು ಸಲ್ಲಿಸೋ ಕ್ರಮ ತೊಗೊಳ್ಳೋ ವ್ಯವಸ್ಥೆ ನಾವು ಮಾಡ್ತೀವಿ.